ವಿದ್ಯಾರ್ಥಿಗಳೇ, ಈ ದಿನ ನಾವು ಘಾತಾಂಕಗಳ ನಿಯಮಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಸೊ ಘಾತಾಂಕಗಳ ನಿಯಮಗಳನ್ನು ಒಂದ್ಸಲ ನೋಡೋಣ. ಅವುಗಳ ಆಧಾರದ ಮೇಲೆ ಒಂದಿಷ್ಟು ಸಮಸ್ಯೆಗಳನ್ನು ನಾವು ಈ ವಿಡಿಯೋದಾಗ ಚರ್ಚೆ ಮಾಡೋಣ. ಸೊ ಮೊದಲನೇದಾಗಿ ಘಾತಾಂಕದ ನಿಯಮಗಳನ್ನು ನಾನು ಇಲ್ಲಿ ಒಂದೊಂದಾಗಿ ಬರೀತೀನಿ. ಸೊ ಒಂದನೇ ನಿಯಮ a⁻0 = 1 and a⁻m into a⁻n = a⁻m into a⁻n = a⁻m+n. So next formula, a⁻m divided by a⁻n = a⁻m-n. So a into b whole raised to m is equal to a⁻m into b⁻m. ಸೊ ಘಾತಾಂಕ ಆಧಾರ ಸಂಖ್ಯೆಗಳು ಬೇರೆ ಬೇರೆ ಆಗಿ ಘಾತ ಸೂಚಿ ಒಂದೇ ಇತ್ತಂದ್ರೆ ಅವುಗಳನ್ನು ವರ್ಗೀಕರಿಸಿದಾಗ ಅಥವಾ ಬಿಡಿಸಿದಾಗ ಅದು ಘಾತ ಸೂಚಿ ಇಬ್ಬರಿಗೂ ಸಂಬಂಧ ಇರ್ತೈತಿ. a⁻m into b⁻m ಆಕೈತಿ. a divided by b whole raised to m is equal to a⁻m divided by b⁻m. ಸೊ ಬೋತ್ ಸೇಮ್ ವ್ಯಾಲ್ಯೂಸ್. ಇಂಟು ಇದ್ದಾಗತ್ತು ಭಾಗಾಕಾರ ಇದ್ದಾಗತ್ತು ಆನ್ಸರ್ ಏನಪ್ಪ ಅಂದ್ರೆ ನಮಗೆ ಎರಡು ಘಾತಾಂಕಗಳು ಒಂದಕ್ಕೊಂದು ರಿಲೇಟೆಡ್ ಆಗಿರುತ್ತೆ. a⁻m is equal to 1 divided by a⁻m. ಸೊ ಇದೇನಪ್ಪ ಅಂದ್ರೆ ಮೈನಸ್ ಇತ್ತಂದ್ರೆ ಘಾತ ಸೂಚಿ ಅದನ್ನು ಕೆಳಗೆ ತೊಗೊಂಡ್ಬಂದ್ವಿ ಅಂದ್ರೆ ಏನಾಕೈತ್ರಿ, ಪಾಸಿಟಿವ್ ಆಕೈತಿ. ಸೊ ಇವಿಷ್ಟು ನಮಗೆ ಏನಪ್ಪ ಅಂದ್ರೆ ಘಾತಾಂಕಗಳ ನಿಯಮಗಳು. ಇವುಗಳನ್ನು ಬಳಸಿ ಸುಲಭೀಕರಿಸಿ ಅಂತ ನಮಗೆ ಕೊಡ್ತಾರೆ. ಇವುಗಳನ್ನು ಬಳಸಿ ಘಾತಾಂಕಗಳನ್ನು ಸುಲಭೀಕರಿಸಿ ಅಥವಾ ಬಿಡಿಸಿ ಅಥವಾ ಬೆಲೆಯನ್ನು ಕಂಡುಹಿಡಿಯಿರಿ ಅಂತಂದಾಗ ನಾವು ಇವುಗಳನ್ನು ಒಂದಿಷ್ಟು ಉದಾಹರಣೆಗಳನ್ನು ಈ ಲೆಕ್ಕದಾಗ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತೀನಿ. ಸೊ 3⁻² into 3⁴ into 3�6 ಇತ್ತಂದ್ರೆ ಸೊ ಘಾತಾಂಕದ ಎರಡನೇ ನಿಯಮ ನೋಡ್ರಿ. ಘಾತಾಂಕದ ಎರಡನೇ ನಿಯಮ ಏನು ಹೇಳ್ತಾ, a⁻m into a⁻n into a⁻p ಸಮಥಿಂಗ್. ಸೊ ಇದ್ದಾಗ a⁻m plus n plus p plus q plus r plus z plus. ಸೊ ಅಬೌಟ್ ಎಲ್ಲಿ ತನಕ ನೀವು ಏನಪ್ಪ ಅಂದ್ರೆ ಘಾತಾಂಕ ಆಧಾರ ಸಂಖ್ಯೆ ಒಂದೇ ಇದ್ದಾಗ ಘಾತಾಂಕಗಳು ಬೇರೆ ಬೇರೆ ಇದ್ದು ಅಂದ್ರೆ ಅದೇನು ಹೇಳ್ತೈತೆ ಅಂದ್ರೆ ಕೂಡಿಸ್ರಿ, ಘಾತಾಂಕಗಳನ್ನ ಕೂಡಿಸ್ರಿ ಅಂತ ಹೇಳ್ತೈತಿ. ಸೊ ಆ ನಿಯಮದ ಪ್ರಕಾರ ನಾವು ಇದು ಮಾಡೋಣ. ಸೊ ನಿಯಮ ಬಳಸಿ ಘಾತಾಂಕದ ಎರಡನೇ ನಿಯಮನ ಅಪ್ಲೈ ಮಾಡೋಣ. ಸೊ ಘಾತಾಂಕದ ನಿಯಮ ಹಚ್ಚಿದಾಗ 3⁻2 plus 4 plus 3 plus 4 plus 6 so is equal to 3⁻12. ಸೊ ಘಾತಾಂಕದ ನಿಯಮವನ್ನು ಬಳಸಿದಾಗ ನಾವು ಇವು ಅಷ್ಟು ಸಂಖ್ಯೆಗಳನ್ನ ಕೂಡಿಸಿದಾಗ 3⁻12 ಬರ್ತದೆ. ಸೊ ಇದೇ ರೀತಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಇನ್ನೊಂದು ಲೆಕ್ಕ ನೋಡೋಣ್ರಿ. 6⁻10 6⁻15. ಸೊ 6⁻10 ಡಿವೈಡೆಡ್ ಬೈ 6⁻15 ಮಾಡಿದ್ರೆ ನಾವು ಘಾತಾಂಕದ ಯಾವ ನಿಯಮ ಹಚ್ಚಬೇಕಪ್ಪ ಅಂದ್ರೆ ಈ ಮೂರನೇ ನಿಯಮ. ಸೊ ಘಾತಾಂಕದ ಮೂರನೇ ನಿಯಮ ಹಚ್ಚಿ ನಾವು ಬಿಡಿಸಿದ್ರೆ ನಮ್ಮ ಆನ್ಸರ್ ಬಂದುಬಿಡ್ತೇವೆ. ಸೊ ಇಲ್ಲಿ ನಾವು ಅದ ಎರಡು ಮಾಡೆಲ್ ಇದ್ದಿದ್ದನ್ನು ನಾ ಇನ್ನೊಂದು ಎಕ್ಸಾಂಪಲ್ ತೊಗೋತೇನೆ ರೀ. ಸೊ ಈ ಎಕ್ಸಾಂಪಲನ್ನು ಬಿಡಿಸಿದಾಗ ನಮಗೆ 2⁻10 ಭಾಗಾಕಾರ 2⁻15. ಸೊ 2⁻10 2⁻15 into bracket into 2⁻3. ಸೊ ಎಟ್ ಎ ಟೈಮ್ ನೀವು ಎಲ್ಲ ನಿಯಮಗಳನ್ನು ಬಳಸಕ್ಕೆ ಬರ್ತೈತಿ ರೀ. ಎಟ್ ಎ ಟೈಮ್ ನಿಮಗೆ ಯಾವ್ಯಾವ ನಿಯಮಗಳು ಬೇಕಲ್ಲ ಆ ನಿಯಮಗಳನ್ನ ಬಳಸಕ್ಕೆ ಬರ್ತೈತಿ. ಒಂದು ವೇಳೆ ನಮಗೆ ಅದು ಅರ್ಥ ಆಗಂಗಿಲ್ಲ ರೀ ಅಂತಂದ್ರೆ ಒಂದೊಂದು ನಿಯಮವನ್ನು ನಾವು ಫಾಲೋ ಮಾಡೋಣ. ಸೊ ಎರಡನೇ ನಿಯಮ ನೋಡ್ರಿ. ಸೊ ಘಾತಾಂಕದ ಎರಡನೇ ನಿಯಮ ಹೇಳ್ತೈತ ಆಧಾರ ಸಂಖ್ಯೆ ಒಂದೇ ಆದಾಗ ಘಾತಾಂಕಗಳು ಭಾಗಾಕಾರ ಇದ್ದು ಅಂದ್ರೆ ನೀವೇನು ಮಾಡ್ಬೇಕಪ್ಪ ಅಂದ್ರೆ ಕಳಿಬೇಕು ಅಂತ ಹೇಳ್ತಿದ್ರಿ. ಸೊ 2⁻10 - 15. ಸೊ 2⁻10 - 15 2⁻3. ಸೊ -15 ಅಂದ್ರೆ 2⁻−5 ಆತ್ರಿ ಇಂಟು 2⁻3. ಹಾಗಾದ್ರೆ ನಮ್ಮ ಎರಡನೇ ನಿಯಮ ಏನು ಹೇಳ್ತೈತ 2⁻−5 ಪ್ಲಸ್ 3. ಹಾಗಂದ್ರೆ 2⁻−2. ಸೊ ಈ ನಿಯಮನ ಹಚ್ಬೋದ್ರಿ ನೀವು ಪಾಸಿಟಿವ್ ನೇಮ್ ಬೇಕಂದ್ರೆ. ಸೊ 1 divided by 2⁻2 1 divided by 2⁻2. ಇಷ್ಟು ನೀವೇನು ಮಾಡಿದ್ರಪ್ಪ ಅಂದ್ರೆ ಸಿಂಪ್ಲಿಫಿಕೇಶನ್. ಇನ್ನೂ ಆನ್ಸರ್ ನಾವು ಇದಕ್ಕೆ ಸಿಂಪ್ಲಿಫಿಕೇಶನ್ ಬೇಕು ಅಂದ್ರೆ 1 divided by 4.
ಆನ್ಸರ್ 1/4 ಬಿಕಾಸ್ 2 2 ವರ್ಗ 4. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನಪ್ಪ ಅಂದ್ರೆ ಮೂರನೇದು. ನೆಕ್ಸ್ಟ್ ಇದೆಲ್ಲ ನಿಮ್ಮ ಅಭ್ಯಾಸದಾಗಿನ ಲೆಕ್ಕಗಳು ಅದಾವ್ರಿ. ಆ ಅಭ್ಯಾಸದ ಲೆಕ್ಕನ ನಾನು ಇಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಇನ್ನೊಂದು ನೇಮ್ ಏನಪ್ಪ ಅಂದ್ರೆ a⁻m ಹೋಲ್ ರೇಸ್ ಟು n ಇಸ್ ಈಕ್ವಲ್ ಟು a⁻m ಇಂಟು n. ಆಧಾರ ಸಂಖ್ಯೆ ಮೇಲೆ ಘಾತಾಂಕ ಐತ್ರಿ, ಅದ್ರ ಮ್ಯಾಗ ಮತ್ತೊಂದು ಘಾತಾಂಕ ಇತ್ತಂದ್ರೆ ಅವುಗಳನ್ನ ಏನು ಮಾಡ್ಬೇಕ್ರಿ, ಗುಣಾಕಾರ ಮಾಡಬೇಕು ಅನ್ನೋದು ನೇಮ್ ರೀ. ಸೊ 3/4 ಹೋಲ್ ಬ್ರಾಕೆಟ್ 5 ಇತ್ತಂದ್ರೆ ಸೊ ಆನ್ಸರ್ ಏನಪ್ಪ ಅಂದ್ರೆ 3/4 ಇಂಟು 5. ಸೊ 3/20 4 20. ಸೊ ಅದ್ರದ್ದು ಗುಣಿಸ್ಬೇಕ ಅನ್ನೋದು ನಿಯಮ ಹೇಳ್ತೈತಿ. ಸೊ ನೆಕ್ಸ್ಟ್ ಇಲ್ಲೊಂದು ಎಕ್ಸಾಂಪಲ್ ಐತ್ರಿ, 2/0. ಸೊ ನೆಕ್ಸ್ಟ್ ಎಕ್ಸಾಂಪಲ್ ರೀ, 2/0 3/0 ಇಂಟು 4/0. ಸೊ ಸಮಥಿಂಗ್ ಇನ್ನೂ ಏನು ಹೆಚ್ಚಿಗೆ ಕೊಟ್ಟರು ಅಷ್ಟೇ ರೀ. 2/0 ಸೊ ವ್ಯಾಲ್ಯೂ ಇಸ್ a⁻0 ಈಕ್ವಲ್ ಟು 1. ಸೊ ಈ ನಿಯಮ ಬಳಸಿ ಬಂದರೆ a⁻0 ಈಕ್ವಲ್ ಟು 1. ಸೊ a⁻0 ಈಕ್ವಲ್ ಟು 1 ಅಂತಂದ್ರೆ ಘಾತಾಂಕದ ನಿಯಮ ಏನಪ್ಪ, a⁻0 ಈಕ್ವಲ್ ಟು 1. ಸೊ ಆ ನಿಯಮವನ್ನು ಬಳಸಿದಾಗ ನಾವು ಆನ್ಸರ್ 1 ಇಂಟು 1 ಇಸ್ ಈಕ್ವಲ್ ಟು 1. ಸೊ ವಿ ಗೆಟ್ ಆನ್ಸರ್ 1. ಸೊ ಇದು ನಮ್ಗೆ ಆನ್ಸರ್ ಏನಪ್ಪ ಅಂದ್ರೆ ನಾವು ಸುಲಭೀಕರಿಸಬೇಕಾದ್ರೆ ಆಯಾ ಘಾತಾಂಕಗಳ ನಿಯಮಗಳನ್ನು ಬಳಸಿ ನಾವು ಸಿಂಪ್ಲಿಫಿಕೇಶನ್ ಮಾಡ್ಬೋದು. ಇನ್ನೂ ಒಂದಿಷ್ಟು ಉದಾಹರಣೆಗಳನ್ನು ನಾನು ಈಗ ಬಿಡಿಸ್ತೀನಿ. ಸೊ 2/3 ಇಂಟು 3/4 ಇಂಟು 4 ಡಿವೈಡೆಡ್ ಬೈ 3 ಇಂಟು 32. ಸೊ ಫಸ್ಟ್ ಏನಪ್ಪ ಅಂದ್ರೆ ಇದನ್ನು ನಮ್ಗೆ ಆಧಾರ ಸಂಖ್ಯೆ ಮತ್ತು ಘಾತಾಂಕ ರೂಪದಾಗ ಬರ್ಕೋಬೇಕ್ರಿ. ಸೊ 4ಅನ್ನು ನಾವು ಹೆಂಗೆ ಬರಿಬೋದಪ್ಪ ಅಂತಂದ್ರೆ 4ನ 2 ಇಂಟು 2 ಸೊ ಈಕ್ವಲ್ ಟು 2/2 ಆಗಾಳ ಅದಕ್ಕೆ ಅಂದ್ರಿ. ಸೊ 32ನ ಹೆಂಗೆ ಬರಿಬೋದಪ್ಪ ಅಂದ್ರೆ ಸೊ 3ಲೆ ಕಟ್ತಾ ಹೊಡಿರಿ, 3 ಒಂದ್ಲೆ ಇದು ಹೋಗಂಗಿಲ್ಲ. ಸೊ 2ಲೆ ಕಟ್ತಾ ಹೊಡೀರಿ, 2 ಎಷ್ಟೇ ರೀ, 2 16ಲೆ 2 16ಲೆ ಆಕೈತಿ. ಸೊ 2 ಇಂಟು 2 ಇಂಟು 2 ಇಂಟು 2 2 2 4 4 2 8 8 2 16 ಇಂಟು 2 ಸೊ 2/5. ಸೊ 2ನ್ನ 5 ಸಲ ಗುಣಿಸಿದಾಗ ನಮ್ಗೆ ಆನ್ಸರ್ ದೊರೀತೈತಿ. ಸೊ ಇದು 2/3 ಇಂಟು 3/4 ಇಂಟು 2/2 ಡಿವೈಡೆಡ್ ಬೈ ಸೊ 3/1 ಇಂಟು 2/5. ಸೊ ಘಾತಾಂಕದ ಯಾವ ನಿಯಮ ಬಳಸ್ಬೋದಪ್ಪ ಅಂತಂದ್ರೆ ಘಾತಾಂಕದ ಈ ನಿಯಮ ಬಳಸ್ಬೋದ್ರಿ, a⁻m ಇಂಟು a⁻n. ಸೊ a⁻m ಡಿವೈಡೆಡ್ ಬೈ a⁻n. ಸೊ ಎರಡನೇ ನಿಯಮವನ್ನು ಬಳಸ್ಬೋದು. ಸೊ ಈ ನಿಯಮ ಏನಪ್ಪ ಅಂದ್ರೆ ನೆಕ್ಸ್ಟ್ ನಾವು a⁻n ಇಂಟು a⁻m ಪ್ಲಸ್ n. ಸೊ ಆ ನಿಯಮ ಬಳಸಿದಾಗ ನಮಗೆ ಫಸ್ಟ್ ಏನಪ್ಪ ಅಂದ್ರೆ ಆಧಾರ ಸಂಖ್ಯೆಗಳನ್ನು ಒಂದು ಮಾಡಿಕೊಂಡು ಸೊ 2/3 ಸೊ ಕಲರ್ ಚೇಂಜ್ ಮಾಡ್ತಿದ್ದೇನೆ. ಸೊ 3 ನೆಕ್ಸ್ಟ್ ಪ್ಲಸ್ 2. ಸೊ ಎದರ್ದ್ರಿ ಇದು ಭಾಗಾಕಾರನಾಗ ಐತಿ. ಸೊ ಭಾಗಾಕಾರ ಇದ್ದಿದ್ದು ಮೇಲ್ಗಡೆ ಬಂದರೆ ಏನಾಕೈತಪ್ಪ, ಮೈನಸ್ ಆಕೈತಿ. ಸೊ ಮೈನಸ್ 5. ಸೊ ಟೋಟಲ್ ಏನಾದ್ರಿ, ಡಿವೈಡೆಡ್ ಬೈ ಅಥವಾ ಇಂಟು ಸೊ ಇಂಟು ನೆಕ್ಸ್ಟ್ 3/4 -1 ಸೊ ಟೋಟಲ್ ಏನಪ್ಪ ಅಂದ್ರೆ ಇದು ಇಂಟುನಾಗ ಐತಿ, ಇವೆರಡು ಕೂಡ್ತಾವ, 3 ಮತ್ತು 2 ಕೂಡಿಸಲಾಗಿ. ಸೊ 2/0 ಬಿಕಾಸ್ 3 + 2 5 ಆಕೈತ್ರಿ, 5 - 5 0. ಸೊ 2/0 3/3 2/0 ಸೊ a⁻0 ಬೆಲೆ ಏನಪ್ಪ 1, a⁻0 1 ಆಕೈತಿ. ಸೊ 1 ಇಂಟು 3/3 ಸೊ 3ನ್ನು 3 ಸಲ ಗುಣಿಸಿದಾಗ 3 ಇಂಟು 3 ಸೊ 3 3 9 9 3 27. ಸೊ ಆನ್ಸರ್ ಏನಪ್ಪ ಅಂದ್ರೆ
27. ಸೊ ಆನ್ಸರ್ ಏನಪ್ಪ 27. ಸೊ ನಾ ಈಗ ನಿಮ್ಗೆ ಹೇಳಿದ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತೀನಿ ರೀ. ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಒಂದು ಬಿಡಿಸೋಣ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಬಿಡಿಸಾಕತ್ತಾಗ ಟೀಚರ್ ಎಷ್ಟೊತ್ತನ ಸಂಖ್ಯೆ ಕೊಟ್ಟಿದ್ದರ್ರಿ, ಒಂದು ವೇಳೆ ಅಲ್ಫಾಬೆಟ್ ಕೊಟ್ಟರೆ ಏನು ಮಾಡೋದ್ರಿ? ಆಲ್ರೆಡಿ ಅಲ್ಫಾಬೆಟ್ನಾಗ ಇರ್ತಾವ್ರಿ, ನಮ್ಗೆ ಅಲ್ಫಾಬೆಟ್ನಾಗಿರೋ ಸೂತ್ರನೇ ಇರ್ತಾವೆ. A⁵5 ಸೊ A⁵5 ಡಿವೈಡೆಡ್ ಬೈ A⁸8 ಇಂಟು ಬ್ರಾಕೆಟ್ A⁶6 ಅಂತ ಅಂತಿತ್ತಂದ್ರೆ ನಮಗೆ ಇದನ್ನು ಎಟ್ ಎ ಟೈಮ್ ಹೇಳಿದಲ್ರಿ 5 ಇದು ಇಂಟುದಾಗೈತಿ ಅಥವಾ -8 ಇಂಟು A⁶6. ಸೊ 5 - 8 ಅಂತಂದಾಗ ಸೊ -3 ಆಕೈತಿ. A⁶6 ಡಿವೈಡೆಡ್ ಬೈ A⁻⁻6 -3 ಸೊ A⁻3. ಇದನ್ನು ನಿಮ್ಗೆ ಅಲ್ಫಾಬೆಟ್ನಾಗ ಕೊಟ್ಟರೆ ಅಲ್ಫಾಬೆಟ್ನಾಗ ಮಾಡಿರಿ. ಸೊ ಯಾವುದೇ ರೀತಿ ನಮ್ಗೆ ಪ್ರಾಬ್ಲಮ್ ಆಗಂಗಿಲ್ಲ. ಸೊ ನಾವು ಈ ಘಾತಾಂಕಗಳ ನಿಯಮಗಳನ್ನು ಬಳಸಿ ಮಾಡ್ತಿರ್ತೀವಿ. ಘಾತಾಂಕಗಳ ನಿಯಮಗಳ ಕಡೆ ನಾವು ಲಕ್ಷ್ಯ ಕೊಟ್ವಿ ಅಂದ್ರೆ ನಮ್ಗೆ ಆನ್ಸರ್ ಏನಪ್ಪ ಅಂದ್ರೆ ಈಸಿ ಆಕೈತಿ. ನೀವು ಬಿಡಿಸ್ಬೇಕಾದ್ರೆ ಏನು ಮಾಡ್ಬೇಕಪ್ಪ ಅಂದ್ರೆ ಆಧಾರ ಸಂಖ್ಯೆಗಳನ್ನು ಒಂದೇ ಮಾಡ್ಕೋಬೇಕು. ಸೊ ಆ ನಿಯಮ ಹತ್ತಬೇಕಂದ್ರೆ ಏನಪ್ಪ ಅಂದ್ರೆ ಸಂಖ್ಯೆಗಳು 64 72 ಕೊಟ್ಟರೆ ನಮಗೆ ಬರೋಂಗಿಲ್ಲ. ಆಧಾರ ಸಂಖ್ಯೆಗಳು ಒಂದೇ ಆದಾಗ ಮಾತ್ರ ಈ ನಿಯಮಗಳನ್ನು ನಾವು ಹಚ್ಚಕ್ಕೆ ಬರ್ತೈತಿ. ಸೊ ಆಧಾರ ಸಂಖ್ಯೆ ಒಂದೇ ಮಾಡ್ಕೋಕೆ ಪ್ರಯತ್ನಿಸ್ರಿ. ಸೊ ಇಲ್ಲಿ ನಮಗೆ ಈ ಆಲ್ಮೋಸ್ಟ್ ಅಲ್ಲಿ ಏನಪ್ಪ ಅಂದ್ರೆ ಟಫ್ ಇರೋ ಪ್ರಾಬ್ಲಮ್ಸ್ ಎಲ್ಲ ನಾನು ಇಲ್ಲೇ ಈಗ ಸಾಲ್ವ್ ಮಾಡಿದ್ದೇನೆ. ಇನ್ನು ಉಳಿದಿದ್ದು ಏನಪ್ಪ ಅಂದ್ರೆ ಅಭ್ಯಾಸ 13.2ನ ಒಂದ್ಸಲ ಚೆಕ್ ಮಾಡ್ಕೋರಿ. 7th-ದವರು 8th-ದವ್ರು ಘಾತಾಂಕಗಳ ನಿಯಮಗಳ ಆಧಾರದ ಮೇಲೆ ಪ್ರಾಬ್ಲಮ್ಸ್ ಅದಾವಲ್ರಿ, ಅವನ್ನ ಸಮಸ್ಯೆಗಳನ್ನು ನೀವೇನಪ್ಪ ಅಂದ್ರೆ ಘಾತಾಂಕಗಳ ಆಧಾರ ಮ್ಯಾಗ ಬಿಡಿಸಾಕ ನೋಡ್ರಿ. ಹಾಗಾದ್ರೆ ಇಲ್ಲಿ ನಮಗೊಂದು ಏನು ಕೊಟ್ಟಾರಪ್ಪ ಅಂದ್ರೆ ಸರಿಯೋ ತಪ್ಪೋ ಅಂತಂತ ತಿಳಿಸ್ರಿ ಅಂತಂತ ಹೇಳ್ತಾರೆ. ಸೊ 10 × 1011 1011 ಇದು ಎರಡು ಸರಿನಾ ಅಂತಂದು ಕೇಳ್ಯಾರ್ರಿ. ಸೊ ಇದು ಸಮ ಐತ್ಯಾ ಅಂತಂದು. ಸೊ 10 × 1011 100/11. ಸೊ ಇಲ್ಲಿ ಚಿಹ್ನೆ ಯಾವ್ದೈತ್ರಿ? ಸೊ ಇಲ್ಲಿ ಇಜ್ಕೊಲ್ಟು ಐತಿ. ಸೊ ಇಜ್ಕೊಲ್ಟು ಇದ್ದಾಗ ಅವುಗಳ ಬೆಲೆ ನಮಗೆ ತಿಳ್ಕೊಲಾರ್ದ ನಾವು ಹೇಳಕ್ತಾ ಇಲ್ಲ. ಈಗ 10⁻1+11 ಐತಿ, 1+11 ಇದು 10⁻10 ಎರಡು ಆಧಾರ ಸಂಖ್ಯೆ ಒಂದೇ ಮಾಡ್ಕೋಬೇಕಂತ ನಿಯಮ ರೀ. ಸೊ 100ಅನ್ನ 10⁻2 ಮಾಡ್ತೀನಿ. ಯಾಕಂದ್ರೆ 10 × 10 ಏನಾಕೈತ್ರಿ? 10 × 10 100 ಆಕೈತಿ. ಸೊ 10⁻2 ಸೊ 11. ಹಾಗಾದ್ರೆ ಇದು ಟೋಟಲ್ ಎಷ್ಟಾಗ್ತ ಅಂತಂದಾಗ 10 ಇಂಟು ಇದು ಕೂಡಿಸ್ರಿ ಅಂತ ಹೇಳ್ತೈತಿ. 10⁻11 ಅಂದ್ರೆ 12 ಆಯ್ತು. = 10⁻2 × 11 2 × 11 = 22. ಸೊ 2 × 11 22 ಆಕೈತಿ. ಸೊ ಎರಡು ಸಮ ಅನ್ರಿ ಅಂತಂದ್ರೆ ನೀವೇ ಹೇಳ್ರಿ. 10 ಮುಂದೆ 12 0, 10 ಮುಂದೆ 12 0, 7 0 ಅಂದ್ರೆ ನಂಗೆ ಕೋಟೆ ಆತ್ರಿ. ಸೊ 8 ಅಂತಂದ್ರೆ 10 ಕೋಟೆ ಆಯ್ತು. 3 ಇನ್ನೂ ಏನಪ್ಪ ಅಂದ್ರೆ 9 ಅಂದ್ರೆ ಸೊ 1000 ಕೋಟೆ ಆಯ್ತು. ಸೊ ಇಲ್ಲಿ 1000 ಕೋಟೆ ಅಲ್ರಿ, 1 ಲಕ್ಷ ಕೋಟೆ ಆಕೈತಿ. ಸೊ ಇದು 22 ಅಂದ್ರೆ ಎಷ್ಟು ಆತ್ರಿ? ಸೊ ಅದೇ ಜಾಸ್ತಿನ ಏನಪ್ಪ ಅಂದ್ರೆ ಇವೆರಡು ಏನಪ್ಪ ಅಂದ್ರೆ ವೇರಿಯೇಷನ್ ಆಕೈತಿ. 100 ಮತ್ತು 10ಕ್ಕೆ ಹೆಂಗೆ ಕಂಪ್ಯಾರಿಸನ್ ಮಾಡಿದಾಗ ಇದನ್ನ ಆಕೈತಲ್ರಿ, ಹಂಗೆ ಇವೇನಪ್ಪ ಅಂದ್ರೆ ಅಸಮ. ಸೊ ಅಸಮ, ಸರಿಯಾಗಿಲ್ಲ, ಸರಿ ಅಲ್ಲ. ಸೊ ತಪ್ಪು, ಇದು ಸರಿಯಾಗಿಲ್ಲ, ತಪ್ಪು. ಹೇಳಿಕೆ ತಪ್ಪಾಗಿದೆ, ಹೇಳಿಕೆ ತಪ್ಪಾಗಿದೆ. ಸೊ ಆನ್ಸರನ್ನು ನಾವು ವೆರಿಫಿಕೇಶನ್ ಮಾಡ್ಕೊಂಡ್ವಿ ಅಂದ್ರೆ ಆನ್ಸರ್ ಏನಾಕೈತಪ್ಪ ಅಂದ್ರೆ ನಮಗೆ ಚೇಂಜ್ ಆಕೈತಿ. ಸೊ ಇಲ್ಲಿ ನಮಗೆ ನೆಕ್ಸ್ಟ್ ಪ್ರಾಬ್ಲಮ್ ಏನಪ್ಪ ಅಂದ್ರೆ 2⁻3 ಈಸ್ ಗ್ರೇಟರ್ ದ್ಯಾನ್ 5⁻3 ಅಂತಂತಾರ್ರಿ. ಸೊ 2⁻3 ಈಸ್ ಗ್ರೇಟರ್ ದ್ಯಾನ್ 5⁻3 ಅಂತಂದಾಗ ವ್ಯಾಲ್ಯೂ ನೋಡ್ರಿ, ಅದ್ರ ವ್ಯಾಲ್ಯೂ ಬರೀತೀನಿ 5⁻3. ಸೊ 5⁻3 ಅಂದ್ರೆ 125 ರೀ. ಈಸ್ ಗ್ರೇಟರ್ ದ್ಯಾನ್ 2⁻3 ಅಂದ್ರೆ 8. ಎರಡನ್ನ 3 ಸಲ ಗುಣಿಸಿದ್ರೆ 8 ಆಕೈತಿ. ಸೊ ಇಟ್ ಈಸ್ ರೈಟ್ ಆನ್ಸರ್. ಸೊ ಆನ್ಸರ್ ಏನಪ್ಪ ಅಂದ್ರೆ ಕರೆಕ್ಟ್ ಆಗಿದೆ, ಸರಿ ಇದೆ. ಆನ್ಸರ ಸರಿ ಇದೆ. ಸೊ 3⁻0 = 10⁻2 ಇದು
ಇದು ನೋಡ್ರಿ ನಾವು ಕನ್ಫ್ಯೂಸ್ ಮಾಡೋ ಸಲಾಗಿ ಎಷ್ಟೋ ಸಲ ಹಿಂಗೆ ನಮ್ಗೆ ಎಕ್ಸಾಮ್ನಾಗ ಕೇಳ್ತಾರೆ. ಸೊ ಎಕ್ಸಾಮ್ನಾಗ ಕೇಳಿದಾಗ ಒಂದ್ಸಲ ಚೆಕ್ ಮಾಡೋದು ಭಾಳ ಸೂಕ್ತ ರೀ. ಸೊ 10 raised to 1000 1000 raised to 0 is equal to 3 raised to 0 ಅಂದ್ರೆ ಸರಿ ರೀ. ಸೊ ಇಟ್ಸ್ ಆಲ್ಸೋ ವ್ಯಾಲ್ಯೂ ಇಸ್ 1, ಇಟ್ಸ್ ಆಲ್ಸೋ ವ್ಯಾಲ್ಯೂ. ಸೊ ಎ ಅಂದ್ರೆ ಏನ್ರಿ, ಅದ್ರ ಬೆಲೆನೇ ಇಲ್ಲ. ಎ ಅಂದ್ರೆ ಎನಿ ನಂಬರ್ ರೀ. ಸೊ ಯಾವುದೇ ನಂಬರ್ ಬೆಲೆ ಏನಾಗಿರ್ತೈತಪ್ಪ, ಅದ್ರ ಘಾತಾಂಕ 1 ಆಗಿತ್ತು, ಸಾರಿ ಘಾತಾಂಕ 0 ಆಗಿತ್ತಂದ್ರೆ ಸೊ ಇಟ್ಸ್ ವ್ಯಾಲ್ಯೂ ಇಸ್ 1. ಆಧಾರ ಸಂಖ್ಯೆ ಮತ್ತು ಘಾತಾಂಕ, ಆಧಾರ ಸಂಖ್ಯೆ ತಲೆ ಮೇಲೆ ಘಾತಾಂಕ 0 ಬಂದಿತ್ತಂದ್ರೆ ಅದ್ರ ವ್ಯಾಲ್ಯೂ ಏನಾಕೈತ್ರಿ 1 ಆಕೈತಿ. ಸೊ 1 = 1. ಸೊ ರೈಟ್ ಆನ್ಸರ್. ಸೊ ಸರಿಯಾಗಿದೆ. ಸೊ ಸರಿ ಇದೆ. ಸೊ ಇವನ್ನ ಸರಿ ತಪ್ಪು ಅಂತಂದಾಗ ಅವನ್ನ ಪರೀಕ್ಷಿಸ್ಬೇಕ್ರಿ. ಅವು ಕರೆಕ್ಟ್ ಅದಾವು ಇಲ್ಲೋ ಚೆಕ್ ಮಾಡಬೇಕು. ಚೆಕ್ ಮಾಡಿ ಹೇಳಬೇಕು. ಸೊ ಮುಂದಿನವುಗಳನ್ನು ಅವಿಭಾಜ್ಯ ಅಪವರ್ತನಗಳ ಘಾತಾಂಕಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಐತ್ರಿ. ಸೊ ಇಲ್ಲಿ ಕೊಟ್ಟಂಥ ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳ ಗುಂಪುಗಳಾಗಿ ವ್ಯಕ್ತಪಡಿಸಿ ಅಂತಂದಾಗ ನಮಗೆ ಇಲ್ಲಿ 270 ಅಂತ ಐತ್ರಿ. ಸೊ 270 ಅಂತಂದಾಗ ಇದನ್ನು ಅವಿಭಾಜ್ಯ ಅಪವರ್ತನಗಳ ಗುಂಪು ಹೆಂಗೆ ಮಾಡೋದ್ರಿ ಟೀಚರಿ ಅಂತಂದ್ರೆ, ನಾವು ಇಲ್ಲಿ ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದ್ರೆ, ಈಗ ಇದನ್ನು ಅಪವರ್ತಿಸುವ ವಿಧಾನಲೆ, ಸೊ ಅಪವರ್ತಿಸುವ ವಿಧಾನಲೆ ನಾವು ಇದನ್ನು ಬಿಡಿಸ್ಬೇಕು. ಅಪವರ್ತಿಸುವ ವಿಧಾನ. ಸೊ ಅಪವರ್ತಿಸುವ ವಿಧಾನ ಅಪವರ್ತಿಸುವ ವಿಧಾನ 270. ಸೊ 270 ಐ ಥಿಂಕ್ 3 ಲೆಕ್ಕ ಕಡ್ತಾ ಹೊಡಿದ್ವಿ ಅಂದ್ರೆ ಈಸಿ ಆಕೈತ್ರಿ. 3 9 ಮೇಗಿನ ಒಂದು 0 ಮತ್ತು 3 3 ಸೊ 3 30. ಸೊ 3 ಮತ್ತೆ ಕಡ್ತಾ ಹೊಡೀನ್ರಿ 3 10. ಸೊ ಇನ್ನು ನೆಕ್ಸ್ಟ್ ಬರೋದು 2 ಅಥವಾ 5. ಸೊ 2 5 5 1. ಸೊ 1 ಬರುತ್ತಾನೆ ಏನು ಮಾಡ್ಬೇಕ್ರಿ, ಅಪವರ್ತನ ವಿಧಾನವನ್ನು ಕಂಟಿನ್ಯೂ ಮಾಡಬೇಕು. ಸೊ ಇಲ್ಲಿ ನೀವು ಬರೀರಿ ಅಂದ್ರೆ 3 ಇಂಟು 3 ಸೊ ಎಷ್ಟು 3 ಬರ್ತಾವಪ್ಪ ಅಂದ್ರೆ ಸೊ 3 ಇಂಟು 3 ಅದಾವ್ರಿ. ಸೊ 2 ಇಂಟು 1 5. 2 ಇಂಟು 5. ಸೊ ಟೋಟಲ್ ಗುಣಿಸಿದ್ರೆ ಅಂದ್ರೆ ನಮ್ಗೆ ಏನು ಸಿಗ್ತೈತಪ್ಪ ಅಂದ್ರೆ 270 ಸಿಗ್ತೈತಿ. ಸೊ 3 ಅದಾವು ಇಂಟು 2 raised to 1. ಯಾರಿಲ್ಲ ಅಂದರೂ ಅದ್ರ ತಲೆ ಮ್ಯಾಗ 1 ಇರ್ತೈತಿ. ಸೊ ಘಾತಾಂಕ 1 ಇರ್ತೈತಿ. ಸೊ 3 raised to 3 ಇಂಟು 2 raised to 1 ಇಂಟು 5 raised to 1. ಸೊ ಇದು ಘಾತಾಂಕದ ಈ ನಿಯಮವನ್ನು ಅವುಗಳ ಅಪವರ್ತನವಾಗಿ ಬಿಡಿಸಿ ಅಂತಂದ್ರೆ, ಅಪವರ್ತನ ಅಂದ್ರೆ ಎಂಥ ಸಂಖ್ಯೆ ಇರ್ತಾವಪ್ಪ ಅಂದ್ರೆ 6 8 ಆಮೇಲೆ 10 ಹಿಂಗೆ ಬರಂಗಿಲ್ಲ ರೀ. ಸೊ ಅವಿಭಾಜ್ಯ ಸಂಖ್ಯೆಗಳು, ಅವಿಭಾಜ್ಯ ಅಂದರೆ ಯಾವುದೇ ಸಂಖ್ಯೆಯಿಂದ ಭಾಗ ಹೋಗದೇ ಇರತಕ್ಕಂಥ ಸಂಖ್ಯೆಗಳು 3 ರೀ. 3 ತನ್ನಿಂದ ಮತ್ತು 1ರಿಂದ ಬಿಟ್ಟ ಯಾವ ಸಂಖ್ಯೆಯಲ್ಲೇನೂ ಭಾಗ ಆಗಂಗಿಲ್ಲ. 3 5 2 1 ಆಮೇಲೆ 7 ಸೊ 11 13 ಅವುಗಳ ಸಂಖ್ಯೆಯಲ್ಲೇ ಮಾತ್ರ ಭಾಗ ಹೋಗುವಂಥ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆಗಳಂತೇವೆ. ಅವಿಭಾಜ್ಯ ಸಂಖ್ಯೆಗಳ ಗುಂಪುಗಳಾಗಿ ಅವುಗಳ ಅಪವರ್ತನಗಳ ಗುಂಪಾಗಿ ವಿಂಗಡಿಸ್ಬೇಕು. ಈಗ 6 ಬರ್ದಿರ್ತೇವೆ, 6 ಅವಿಭಾಜ್ಯ ಅನಿಸ್ಕೊಂಗಿಲ್ರಿ. ಅದೇನಾಗೈತ್ರಿ 3 ಇಂಟು 2 ಅಂತಂತಂದು ನಾವು ಹೊಡಿಬೇಕಾಕೈತಿ. ಸೊ ಅದನ್ನೇನಪ್ಪ ಅಂದ್ರೆ ಅವುಗಳ ಅಪವರ್ತನಗಳು ಹೆಂಗಿರ್ಬೇಕಪ್ಪ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೇಕು ರೀ. ಅವಿಭಾಜ್ಯ ಸಂಖ್ಯೆಗಳನ್ನ ನಾವು ಈ ರೀತಿ ಏನಪ್ಪ ಅಂದ್ರೆ ಬರಿಬಹುದು. ಸೊ ಇನ್ನೂ ಹಲವು ಉದಾಹರಣೆಗಳು ನಿಮ್ಮ ಟೆಕ್ಸ್ಟ್ ಬುಕ್ನಾಗ ಅದಾವ್ರಿ. ಸೊ ಅವನ್ನ ಬಿಡಿಸಾಕ ಪ್ರಯತ್ನಿಸ್ರಿ. ಇದು ಒಂದು ಉದಾಹರಣೆನ ನಿಮಗೆ ಕೊಟ್ಟಿದ್ದು. ಸೊ 125 144 ಅಂತಂದಾಗ ನಾವು ಅವನ್ನ ಈ ರೀತಿ ಏನಪ್ಪ ಅಂದ್ರೆ 144. ಸೊ 144 ನೀವೇನು ಮಾಡಬೇಕಪ್ಪ, ಅವಿಭಾಜ್ಯ ಅಪವರ್ತನಗಳ ಗುಂಪಾಗಿ ಹೊಡಿಬೇಕು. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ನೋಡ್ರಿ, 144 ಅವಿಭಾಜ್ಯ ಅಪವರ್ತನಗಳ ಗುಂಪು. ಸೊ ಎಷ್ಟರಲ್ಲೇ ಹೊಡಿದಪ್ಪ ಅಂದ್ರೆ 2ರಲ್ಲೇ. ಸೊ 2 6 ಸಾರಿ 2 7 2 7 2 2 ಸೊ ಮತ್ತೆ ವಾಪಸ್ 2ರಲ್ಲೇ ಮಾಡೋಣ್ರಿ. ಸೊ 2 ಎಷ್ಟೇರಿಪ್ಪ ಅಂದ್ರೆ 2 3 2 6 ಸೊ 2 1 2 8 2 9 ಇಲ್ಲಿ ಬರಂಗಿಲ್ರಿ 3 3 1. ಸೊ ಇಲ್ಲಿ ನಮ್ಮ ಆನ್ಸರ್ ಏನಾಕೈತಪ್ಪ ಅಂದ್ರೆ ಇದ್ರ ಅವಿಭಾಜ್ಯ ಅಪವರ್ತನ ಗುಂಪು ಮಾಡ್ರಿ ಅಂತಂದಾಗ ಅವಿಭಾಜ್ಯ ಅಪವರ್ತನ ಗುಂಪು 2 1 2 3 4. ಸೊ 2 raised to 4 ಇಂಟು
3^2. ಸೊ 2^4 × 3^2 ಅವಿಭಾಜ್ಯ ಅಪವರ್ತನಗಳ ಗುಂಪು. ಅಪವರ್ತನಗಳ ಗುಂಪು ಅಂತಂದ್ರೆ ಈ ರೀತಿ ಏನಪ್ಪ ಅಂದ್ರೆ ಅಪವರ್ತಿಸಿ ಕ್ರಿಯೆ ಮಾಡಿ ಅವುಗಳನ್ನು ಸಿಂಪ್ಲಿಫಿಕೇಶನ್ ಮಾಡಿರಿ. ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ ನಾವು 3^5 × 10^5 × 25. ಇದೊಂದು ಸ್ವಲ್ಪ ನಿಮಗೆ ದೊಡ್ಡದು ಅನ್ನಿಸ್ಬೋದು. ಸೊ ಇಲ್ಲಿ ನಿಮಗೆ ಏನಪ್ಪ ಅಂದ್ರೆ 3^5 × 10^5 × 25 × 25 divided by into divided by 5^7 into 6^5. ಸೊ ಇಲ್ಲಿ ನಮಗೆ ಅವಿಭಾಜ್ಯ ಅಪವರ್ತನಗಳ ಗುಂಪಾಗಿ ನಾವು ಏನು ಮಾಡ್ಕೋಬೇಕಪ್ಪ ಅಂದ್ರೆ ಇಲ್ಲಿ ನಾವು ಕ್ರಿಯೆಯನ್ನು ಮಾಡ್ಕೋಬೇಕಾಗೈತಿ. ಸೊ ಕ್ರಿಯೆಯನ್ನು ಮಾಡೋಕ್ಕಿಂತ ಮೊದಲು ಒಂದ್ಸಲ ನಿಮ್ಗೆ ಈ ಚಾರ್ಟ್ ನೋಡ್ರಿ. ಸೊ ಇಲ್ಲಿ ನಿಮಗೆ ಏನಪ್ಪ ಅಂದ್ರೆ ಸೂತ್ರಗಳು ಅದಾವೆ. A⁻0 A⁻m × A⁻n A⁻m divided by A⁻n. ಸೊ A × B whole raised to m, A divided by B whole raised to m, A raised to minus m into A raised to minus m is equal to 1 divided by A raised to m. So A raised to m into A raised to n is equal to A raised to m plus n ಆಗ್ತೈತಿ. ಸೊ ಇದನ್ನು ನಾವು ಇಲ್ಲಿ ಅಪ್ಲಿಕೇಬಲ್ ಮಾಡ್ಕೋಬೇಕಾದ್ರೆ ಇಲ್ಲಿ ಬರ್ತಿರ್ತೇನೆ ಸೂತ್ರ. ಸೊ ಸೂತ್ರವನ್ನು ಮೆನ್ಷನ್ ಮಾಡಿದಾಗ ನಾವು ಇಲ್ಲಿ 3^5 ಅವಿಭಾಜ್ಯ ಅಪವರ್ತನ ಐತ್ರಿ. ಸೊ ಆಗ ಇಟ್ಕೋರಿ 10 ಇದ್ದಿದ್ದು 2 × 5 whole raised to 5. ಸೊ 10 ಬದಲಿ ಅದನ್ನು ನಾವು ಮೆನ್ಷನ್ ಮಾಡೋದು. 5×5 = 5^7. ಸೊ ಇದು ಅವಿಭಾಜ್ಯ ಐತ್ರಿ. 6 ಅವಿಭಾಜ್ಯ ಅನಿಸ್ಕೊಂಗಿಲ್ಲ. 6 ದಾಗಳು ಬರ್ತಿದ್ನಲ್ರಿ 3 × 2 whole raised to 5. ಸೊ 3^5 ಇದು ಏನಪ್ಪ ಅಂದ್ರೆ A⁻m into A⁻n is equal to A to B whole raised to m ಸೂತ್ರಕ್ಕೆ ನಾವು ಪರಿವರ್ತನೆ ಮಾಡೋಣ. ಸೊ A⁻m into A⁻n. ಸೊ 2^5 into 5^5 into 5^2 divided by 5^7 into 3^5 into 2^5. ಸೊ ನಾವು ನೋಡಕತ್ತಾಗ ಇಲ್ಲಿ ಕ್ಯಾನ್ಸಲ್ ಆಗೋ ಸಂಭವ ಅದಾವ್ರಿ. ಸೊ ಯಾವ್ಯಾವ ಕ್ಯಾನ್ಸಲ್ ಹಾಕೋಪ್ಪ ಅಂದ್ರೆ 2^5 ಕ್ಯಾನ್ಸಲ್ ಆಕೈತ್ರಿ. 3^5 ಕ್ಯಾನ್ಸಲ್ ಆಕೈತಿ. ಸೊ ಇನ್ನು ಉಳಿದೇನಪ್ಪ ಅಂದ್ರೆ 5^7 ಆಮೇಲೆ 5^2 5^3 ಆಕೈತಿ. ಸೊ ನೆಕ್ಸ್ಟ್ ಆನ್ಸರ್ ನಾವು ಏನು ಮಾಡ್ಬೋದಪ್ಪ ಅಂದ್ರೆ ಕಂಟಿನ್ಯೂ ಮಾಡಿದಾಗ ಇಲ್ಲಿ ನೋಡ್ರಿ. ಸೊ 5^5 plus 2 minus 7 because A⁻m into A⁻n is equal to A⁻m plus n. A⁻m divided by A⁻n is equal to A⁻m minus n. ಸೊ ಟೋಟಲ್ ಆನ್ಸರ್ ಎಷ್ಟಾಗೈತಪ್ಪ ಅಂದ್ರೆ ಎರಡು ಸೇರಿ 7 - 7 ಆಕೈತ್ರಿ. ಸೊ ಆನ್ಸರ್ ಈಸ್ 0. ಸೊ ಇದರ ವ್ಯಾಲ್ಯೂ ಏನಪ್ಪ ಅಂದ್ರೆ 0 ಆಕೈತಿ. 5^0 is equal to 1. ಸೊ ಆನ್ಸರ್ ನಮ್ಗೆ ಏನಾಕೈತಪ್ಪ 1 ಬರ್ತೈತಿ. ಸೊ ಇದಕ್ಕೆ ಆಧಾರ ಸಂಖ್ಯೆಗಳನ್ನು ನಾವು ವ್ಯವಸ್ಥಿತವಾಗಿ ಜೋಡಿಸ್ಕೊಂಡು ನಿಯಮಗಳನ್ನು ಸರಿಯಾಗಿ ಬಳಸಿದ್ರೆ ಆನ್ಸರ್ ನಮಗೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸಂಕ್ಷಿಪ್ತ ವಿಧಾನಕ್ಕೆ ನಮಗೆ ಇಷ್ಟ ಕೇಳ್ತಾರೆ. ಸಂಕ್ಷಿಪ್ತ ವಿಧಾನದಾಗ ಇವು ಎಲ್ಲ ಲೆಕ್ಕಗಳನ್ನು ನೀವು ಒಂದ್ಸಲ ನೋಡ್ಕೊಂಡ್ರೆ ಕ್ಲಿಯರಾಗಿ ಏನಪ್ಪ ಅಂದ್ರೆ 25 36 ಆಮೇಲೆ 125 114 ಹಿಂಗೇನಾರು ಕೊಟ್ಟರೆ ಅವುಗಳ ಅವಿಭಾಜ್ಯ ಅಪವರ್ತನಗಳ ಗುಂಪಾಗಿ ಮಾಡ್ಕೊಳ್ಳಿ. ಅವಿಭಾಜ್ಯ ಅಪವರ್ತನಗಳ ಗುಂಪಾಗಿ ಮಾಡಿಕೊಂಡು ಘಾತಾಂಕಗಳನ್ನು ನಿಯಮಗಳನ್ನು ಬಳಸೋಕೆ ಪ್ರಯತ್ನಿಸಿರಿ. ಇದು ನಮಗೇನಪ್ಪ ಅಂದ್ರೆ ಒಂದು ಘಾತಾಂಕಗಳ ನಿಯಮಗಳ ಮೂಲಕ ಸಂಕ್ಷೇಪಿಸೋ ವಿಧಾನ ಅಂತ ಅನ್ನೋದು. ಇಲ್ಲಿ ತನಕ ನಾವು ಏನು ನೋಡಿದ್ವಿ ಅಂದ್ರೆ ನಿಯಮಗಳನ್ನು ನೋಡಿದ್ವಿ. ನಿಯಮಗಳಿಗೆ ಒಂದೊಂದು ಉದಾಹರಣೆಗಳನ್ನು ನೋಡ್ಕೊತ ಬಂದ್ವಿ. ಸೊ ಎಲ್ಲ ನಿಯಮಗಳನ್ನು ಬಳಸಿ ಘಾತಾಂಕದ ಎಲ್ಲ ನಿಯಮಗಳನ್ನು ಬಳಸಿ ಸುಲಭೀಕರಿಸಿ ಅನ್ನೋ ಒಂದು ಸುಲಭೀಕರಿಸಿ ಅನ್ನೋ ಒಂದು ಟಾಪಿಕ್ಗಳನ್ನು ನಾವೀಗ ಕವರ್ ಮಾಡಿದ್ವಿ. ಇಷ್ಟೊತ್ತನ ನಾವು ಈ ವಿಡಿಯೋದಲ್ಲಿ ಅಥವಾ ಹಿಂದಿನ ವಿಡಿಯೋಗಳಲ್ಲಿ ಚರ್ಚೆ ಮಾಡಿದ ಅಂಶಗಳನ್ನೆಲ್ಲ ಸೇರಿಸಿ ಘಾತಾಂಕಗಳ ಒಟ್ಟು ನಮಗೆ ಕಲಿಬೇಕಾಗಿರೋ ಅಂಶಗಳೆಲ್ಲ ನಾವು ಇಲ್ಲಿ ಮುಗಿಸಿದ್ವಿ. ಸೊ ಇಲ್ಲಿ ಇನ್ನೂ ತನಕ ನಿಮಗೇನಾರ ಯಾವುದೇ ರೀತಿಯಿಂದ ಘಾತಾಂಕಗಳ ನಿಯಮದಲ್ಲಿ ಯಾವುದೇ ರೀತಿಯಿಂದ ನಿಮಗೆ
ಡಿಫಿಕಲ್ಟಿ ಆಗಿತ್ತಂದ್ರೆ ನೇರವಾಗಿ ನನ್ನನ್ನು ಸಂಪರ್ಕಿಸಿ. ಸೊ ಈ ಪಾಠ ನಮಗೇನಪ್ಪ ಅಂದ್ರೆ ಮುಕ್ತಾಯವಾಯಿತು. ಸೊ ಇದು ನಮ್ಗೆ ಘಾತಾಂಕಗಳ ನಿಯಮದ ಮೇಲೆ ಹೇಳಬೇಕಾಗಿರೋ ಅಷ್ಟು ಅಂಶಗಳು ಇಲ್ಲಿ ಕ್ಲೋಸ್ ಆಯಿತು. ಈ ವಿಡಿಯೋನ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ. ಮತ್ತು ಅಭ್ಯಾಸದಾಗಿನ ಲೆಕ್ಕಗಳನ್ನು ಬಿಡಿಸ್ರಿ. ಅಭ್ಯಾಸದಾಗಿನ ಲೆಕ್ಕ ಬಿಡಿಸೋದಲ್ದ ಫೇರ್ ಕಂಪ್ಲೀಟ್ ಮಾಡಿರಿ. ಸೊ ಇದು ನಿಮಗೇನಪ್ಪ ಅಂದ್ರೆ ಯಾವುದೇ ಒಂದು ವಿಚಾರ ನಿಮಗೆ ತಿಳಿಲಿಲ್ಲ ಅಂದ್ರೆ ನೀವು ಕೇಳಬಹುದು ನನ್ನ, ಅಥವಾ ಬಂದು ಸಂಪರ್ಕಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.